ನಮಸ್ತೆ. ಈ ಮುಳ್ಸೌತೆಯಿಂದ ಎಷ್ಟು ವೆರೈಟೀಸ್ ಮಾಡ್ಬೋದು ಅಂತ ನಾನು ಈ ಸೀರೀಸಲ್ಲಿ ತೋರಿಸ್ತಾ ಇದ್ದೀನಿ. ಮುಳ್ಸೌತೆಯಿಂದ ಕೋಸಂಬರಿ ಮಾಡ್ಬೋದು, ಸಲಾಡ್ ಮಾಡ್ಬೋದು, ಸಾಸಿವೆ ಮಾಡ್ಬೋದು, ದೋಸೆ ಮಾಡ್ಬೋದು, ಪಾಯಸ ಮಾಡ್ಬೋದು. ಇದಂತೂ ಎಲ್ರಿಗೂ ಗೊತ್ತೇ ಇದೆ. ಉಪ್ಪು, ಒಳ್ಳೆ ಮೆಣಸು, ಲಿಂಬೆ ರಸ, ಹೆಲ್ದಿ ಡಯಟ್ ರೆಡಿ. ಕೊಬ್ಬರಿಗೆ ಒಂದು 1/4 ಕಪ್ಪು ಹೆಸರು ಬೇಳೆ ತಗೊಂಡಿದ್ದೀನಿ, ಕೊಚ್ಚಿರೋ ಮುಳ್ಸೌತೆ, ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನ ತುರಿ, ಉಪ್ಪು, ಲಿಂಬೆಹಣ್ಣು. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಇಂಗು, ಕರಿಬೇವು. ಮೊದಲು ಹೆಸರು ಬೇಳೆಗೆ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು. ಈಗ ಹೆಸರು ಬೇಳೆ ಕೋಸಂಬರಿ ಹೇಗೆ ಮಾಡೋದು ನೋಡೋಣ. ಹೆಸರು ಬೇಳೆನ ಚೆನ್ನಾಗಿ ನೆನೆಸ್ಬಿಟ್ಟು ನೀರೆಲ್ಲ ತೆಕ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಮುಳ್ಸೌತೆ, ಹಸಿಮೆಣಸು, ಶುಂಠಿ ರಫ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸಣ್ಣಗೆ ಹಚ್ಕೋಬಹುದು ಬೇಕಾದ್ರೆ. ಹೀಗೆ ಮಾಡಿದ್ರೆ ಬಾಯಿಗೆ ಸಿಗಲ್ಲ, ಅದು ಮೆಣಸಿನ ಖಾರನೂ ಜಾಸ್ತಿ ಬರುತ್ತೆ ಅಂತ ಹೇಳಿ ಹೀಗೆ ಮಾಡ್ಕೊಂಡಿದ್ದೀನಿ. ಮಾಡೋಕ್ಕಿಂತ ಸ್ವಲ್ಪ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬೆ ರಸ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ. ಉಪ್ಪನ್ನ ಮೊದಲೇ ಹಾಕೋಬೇಡಿ, ಯಾಕಂದ್ರೆ ಕೋಸಂಬರಿ ನೀರು ಬಿಡುತ್ತೆ. ಆಮೇಲೆ ಸರ್ವ್ ಮಾಡಬೇಕಾದ್ರೆ ಇದನ್ನೆಲ್ಲ ಹಾಕೊಂಬಿಡಿ. ಆಮೇಲೆ ಒಗ್ಗರಣೆ. ಇಷ್ಟಾದರೆ ಕೋಸಂಬರಿ ರೆಡಿ. ಈಗ ಸಲಾಡ್ ಹೇಗೆ ಮಾಡೋದು ನೋಡೋಣ. ನಾನಿದ್ದಕ್ಕೆ ಒಳ್ಳೆ ಮುಂಗೆ ಬಂದಿರೋ ಹೆಸರು ಕಾಳು ತಗೊಂಡಿದ್ದೀನಿ, ಸ್ಪ್ರೌಟೆಡ್ ಮೂಂಗ್. ಮುಳ್ಸೌತೆ ಚೆನ್ನಾಗಿ ಕೊಚ್ಕೊಂಡು ಇಟ್ಟಿದ್ದೀನಿ. ಕ್ಯಾರೆಟು ಸಣ್ಣ ಪೀಸಸ್ ಮಾಡ್ಕೊಂಡಿದ್ದೀನಿ. ನೀರುಳ್ಳಿ, ಇದು ನನ್ನ ತೋತಾಪುರಿ ಮಾವಿನಕಾಯಿ ಸಿಕ್ಕಿದೆ, ಅದನ್ನು ಹಾಕಿದ್ದೀನಿ. ಇಲ್ಲಾಂದರೆ ನೀವು ಟೊಮೆಟೊ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು, ಉಪ್ಪು, ಒಳ್ಳೆ ಮೆಣಸಿನ ಪುಡಿ, ಪೆಪ್ಪರ್. ಮೊದಲು ಒಂದು ಬೌಲಿಗೆ ಹೆಸರು ಕಾಳು, ಕ್ಯಾರೆಟು, ಈರುಳ್ಳಿ, ಮಾವಿನಕಾಯಿ, ಮುಳ್ಸೌತೆ, ಕೊತ್ತಂಬರಿ ಸೊಪ್ಪು, ತಕ್ಕಷ್ಟು ಉಪ್ಪು, ಒಳ್ಳೆ ಮೆಣಸಿನ ಪುಡಿ. ನೀವು ಮಾವಿನಕಾಯಿ ತಗೊಳ್ಳಿಲ್ಲ ಅಂದರೆ ಲಿಂಬೆ ರಸ ಹಾಕ್ಬೋದು. ಮಾವಿನಕಾಯಿ ಹುಳಿ ಇರುತ್ತಲ್ಲ ಅಂಥೇಳಿ ನಾನು ಲಿಂಬೆಹಣ್ಣು ಹಾಕ್ತಾ ಇಲ್ಲ. ತೆಂಗಿನ ತುರಿನೂ ಬೇಕಾದರೆ ಹಾಕ್ಕೋಬೋದು. ಕಲರ್ಫುಲ್ ಆ್ಯಂಡ್ ಹೆಲ್ದಿ ಸಲಾಡ್ ಇಸ್ ರೆಡಿ.